ಏನು ಇಲ್ಲ ಸರ್, ಇದೆಲ್ಲ ಏನಿದ್ರೂ ದೇವ್ರದ್ದು ಪ್ರೋಗ್ರಾಮ. ನಾವು ದೇವರ ಮೇಲೆ ವಿಶ್ವಾಸ ಇಟ್ಕೊಂಡು ಇದಿಷ್ಟು ಒಳ್ಳೆ ಪೂಜೆ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೆ ಆಶೀರ್ವಾದ ಮಾಡ್ಲಿ. ಈ ಜಾಗನೂ ಶುದ್ಧ ಆಗತ್ತೆ. ಆಮೇಲೆ ಬೇರೆ ಬೇರೆ ದೇವರು ಅಂತ ಹೇಳದೇ ಬರೋದಿಲ್ಲ. ಹಸು ಬೇರೆ ಬೇರೆ ಕಲರ್ದು ಇರ್ಬೋದು, ಬಟ್ ಎಲ್ಲರದ್ದು ಹಾಲು ವೈಟ್ ಇರೋದು. ಎಲ್ರಿಗೂ ದೇವರು ಬೇಕು, ಇದು ದೇವ್ರನ್ನೇ. ಸೊ ನಾವು ಬಹಳ ಖುಷಿಯಾಗಿದ್ದೀವಿ. ಮುಂದಿನ ವರ್ಷ ನಾವು ಹೇಳ್ತಾ ಇದ್ದೀವಿ, ಜೊತೆಗೆ ಒಂದ್ಸತಿ ನಾವು ಅಯ್ಯಪ್ಪ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತ ಇಷ್ಟಪಟ್ಟಿದ್ದೀವಿ. ಈಗಿನ ನಮ್ಮ ಪ್ರಕಾಶ್ ಪಿರ್ಗಲ್ ಅವರು ನಮಗೆ ಈ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮಕ್ಕೆ ಪೂಜೆಗೆ ಕರೆದಿದ್ರು. ಇದನ್ನ ನೋಡಿ ಬಹಳ ಖುಷಿ ಆಯ್ತು. ಈ ರೀತಿ ಇವ್ರ ಜಾಗ ಇಲ್ಲಿ ಪಕ್ಕದಲ್ಲಿ ಕೊಟ್ಟು, ಅವ್ರ ಜೊತೆಗೆ ಪೂರ್ತಿ ಸಹಕಾರ ಕೊಟ್ಟು, ಅವ್ರ ಜೊತೆಗೆ ಬೆರೆತು ಎಲ್ಲಾ ಕಾರ್ಯಕ್ರಮಗಳಿಗೆ ಅನ್ನದಾನ ಆಗ್ಲಿ, ಪೂಜೆ ಆಗ್ಲಿ, ಎಲ್ಲದಕ್ಕೂ ಪೂರ್ತಿ ರೀತಿಯ ವ್ಯವಸ್ಥೆ ಮಾಡಿಕೊಟ್ಟಂತ ಪ್ರಕಾಶ್ ಪಿರ್ಗಲ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇನೆ. ಅಲ್ಲಿ ಈ ಏರಿಯಾ ಸುಧಾಮ್ ನಗರದಲ್ಲೂ ಒಳ್ಳೆ ಕಾರ್ಯಗಳಾಗ್ಲಿ, ಎಲ್ಲಾ ರೀತಿಯಿಂದ ಜೈನ್ ಸಮಾಜ, ಸಂಪೂರ್ಣ ಜೈನ್ ಸಮಾಜ ಅಯ್ಯಪ್ಪ ಸ್ವಾಮಿ ಹೋಗ್ತಾ ಇರೋರ ಜೊತೆಗೆ ನಿಂತಿರ್ತಾ. ಯಾವುದೇ ರೀತಿ ಅನ್ನದಾನ ಆಗ್ಲಿ, ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ನಾವು ಬಂದು ಸಂಪೂರ್ಣ ಸಹಕಾರನೂ ಕೊಡ್ತೀವಿ. ಪ್ರಕಾಶ್ ಸರ್ಗೆ ಅವ್ರ ಕುಟುಂಬಕ್ಕೆ ಫಸ್ಟ್ ನಾವು ಧನ್ಯವಾದ ತಿಳಿಸ್ಕೊತಾ ಇದೀವಿ. ಏನಂದ್ರೆ ನಮ್ಗೆ ಇಲ್ಲಿ 40 ವರ್ಷದಿಂದ ನಾವು ಇಲ್ಲಿ ಅಯ್ಯಪ್ಪ ಟೆಂಪಲ್ ದೇವಸ್ಥಾನಕ್ಕೆ ಪೆಂಡಲ್ ಹಾಕಿ ನಾವು ಇಷ್ಟು ವರ್ಷದಿಂದ ನಾವು ಎಲ್ಲ ಮಾಲೆ ಹಾಕೊಂಡು ಶಬರಿಮಲೆ ಹೋಗ್ತಾ ಇದೀವಿ. ಈ ಸಲ ಪ್ರಕಾಶ್ ಸರ್ ಇಂದ ನಮಗೆ ಜಾಗ ಸಿಕ್ಕಿ 1-2 ವರ್ಷದಿಂದ ಅವ್ರ ಹತ್ರ ಕೇಳಿ ನಾವು ಜಾಗ ಕೊಟ್ಟಿ ನಾವು ಶಬರಿಮಲೆಗೆ ಮಾಲೆ ಹಾಕೊಂಡು ನಾವು ಪ್ರಯಾಣ ಮಾಡ್ತಾ ಇದೀವಿ. ಅವ್ರ ಕುಟುಂಬಕ್ಕೆ ಧನ್ಯವಾದಗಳು ತಿಳಿಸ್ತಾ ಇದೀವಿ. ಸ್ವಾಮಿ ಮಾಡ್ತಾ ಇದೀವಿ, ಶಬರಿಮಲೆ ಹೋಗ್ತಾ ಇದೀವಿ. ಈ ವರ್ಷದಿಂದ 2 ವರ್ಷದಿಂದ ನಮ್ಮ ಸಾಹೇಬರು ಇದು ಕಂಪನಿ ಮುಂದೆ ನಮ್ಗೆ ವರ್ಷ ಜಾಗ ಕೊಟ್ಟು ನಾವು ಹಾಕಿ ಪೂಜೆ ಮಾಡ್ತಾ ಇದೀವಿ. ಆ ದೇವ್ರವ್ರಿಗೆ ಒಳ್ಳೇದ್ ಮಾಡ್ಲಿ. ವರ್ಷ ನಾವು ಅನ್ನದಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದೀವಿ ಸರ್. ಓಂ ಸ್ವಾಮಿ. ನಾನು ಪರಮ ಅಯ್ಯಪ್ಪ ಸ್ವಾಮಿ ಭಕ್ತನೇ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ತಾವು ಹೇಳಿದ್ರೆ ಜೈನ್ ಸಮಾಜ, ಆ ಸಮಾಜ, ಈ ಸಮಾಜ, ಎಲ್ಲರ ಸಮಾಜಕ್ಕೂ ಒಬ್ಬನೇ ದೇವರು. ಅದಕ್ಕಂತಾನೆ ಈ ರೀತಿ ಅಯ್ಯಪ್ಪ ಸ್ವಾಮಿಗೆ ಯಾವುದೇ ಜಾತಿ, ಮತ, ಭೇದ, ಲಿಂಗ ಯಾವುದೂ ಇಲ್ಲ. ಸೊ ಹಾಗಾಗಿ ಈ ಒಂದು ಜೈನ್ ಸಮಾಜದಿಂದ ಈ ಒಂದು ಇದಕ್ಕೆ ಅನ್ನದಾನಕ್ಕೆ ಮತ್ತೆ ಪೂಜೆಗೆ ಏನು ಒಂದು ಸಹಕಾರ ಕೊಟ್ಟು, ಅವ್ರ ಜಾಗನೂ ಕೊಟ್ಟು ಅದಕ್ಕೆ ಧನ ಸಹಾಯವನ್ನು ಮಾಡಿರುವಂತಹ ಪ್ರಕಾಶ್ ಪಿರ್ಗಲ್ ರವರಿಗೆ, ಅವರ ಒಂದು ಕುಟುಂಬ ವರ್ಗದವರಿಗೆ, ಎಲ್ಲ ಬಂಧು ಮಿತ್ರರಿಗೂ ಅಯ್ಯಪ್ಪನು ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ.